ಹಣಕ್ಕಾಗಿ ಪ್ರತಿದಿನ ತನ್ನ ಹೆಂಡತಿಯನ್ನು ಮಾರಿಕೊಳ್ಳುತ್ತಿದ್ದ ಗಂಡ ಕೊನೆಗೆ ಆಗಿದ್ದೇನು. ಒಂದು ದಿನ ರವಿಯ ಬಾಸ್ ಜನಾರ್ದನ್ ಕಾವ್ಯಳ ಹತ್ತಿರ ಬಂದು ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆವಾಗ ಶಾಕ್ ಆದ ಕಾವ್ಯ ಕೂಗಿಕೊಂಡಾಗ ರವಿ ಅಲ್ಲಿಗೆ ಬರುತ್ತಾನೆ. ಆವಾಗ ಜನಾರ್ದನ್ ಕಾವ್ಯಗೆ ಏನೋ ಕನ್ಫ್ಯೂಸ್ ಆಗಿದೆ, ನೀನೇ ಅವಳಿಗೆ ತಿಳಿಸು ಹೇಳು ಅಂತ ರವಿಗೆ ಹೇಳುತ್ತಾನೆ. ಆವಾಗ ರವಿ, ಸರ್ ನೀವು ನನ್ನ ರೂಮಿನಲ್ಲಿ ಏನು ಮಾಡುತ್ತಿದ್ದೀರಿ? ಕಾವ್ಯ ನಿಮ್ಮ ಮಗಳ ವಯಸ್ಸಿನವಳಾಗಿದ್ದಾಳೆ, ನಿಮಗೆ ಅವಳ ಜೊತೆ ಈ ರೀತಿಯ ಕೆಲಸ ಮಾಡಲು ನಾಚಿಕೆಯಾಗುವುದಿಲ್ಲವೇ ಅಂತ ಜನಾರ್ದನ್ನನ್ನು ಬೈಯುತ್ತಾನೆ. ಆವಾಗ ಜನಾರ್ದನ್, ನಾನು ಕಾವ್ಯಳ ಜೊತೆ ರೊಮ್ಯಾನ್ಸ್ ಮಾಡಲು ನಿನಗೆ ಹಣ ಕೊಟ್ಟಿದ್ದೆ, ನೀನೇ ನನ್ನನ್ನು ಇಲ್ಲಿಗೆ ಕಳಿಸಿದೆ, ನಿನಗೆ ನೆನಪಿಲ್ಲವೇ ಅಂತ ರವಿಯನ್ನು ಕೇಳುತ್ತಾನೆ. ಆವಾಗ ಕೋಪಗೊಂಡ ರವಿ, ನೀವು ಹುಚ್ಚರ ಥರ ಏನೇನೋ ಮಾತನಾಡಬೇಡಿ, ಮೊದಲು ಇಲ್ಲಿಂದ ಹೊರಡಿ, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೇಳಿದಾಗ ಹೆದರಿದ ಜನಾರ್ದನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಒಂದು ವಾರದ ಹಿಂದೆ ಕಾವ್ಯಳ ಗೆಳತಿ ಆಶಾ ಕಾವ್ಯಳ ಮನೆಗೆ ಬಂದಾಗ ಕಾವ್ಯ ಅಳುತ್ತಾ ನಿಂತಿರುತ್ತಾಳೆ. ಆವಾಗ ಆಶಾ, ನೀನೇಕೆ ಅಳುತ್ತಿರುವೆ ಅಂತ ಕಾವ್ಯಳನ್ನು ಕೇಳಿದಾಗ ಕಾವ್ಯ, ನನಗೆ ಗಂಡನ ಸುಖ ಸಿಗುತ್ತಿಲ್ಲ, ಏನು ಮಾಡುವುದು ಅಂತ ಕೇಳುತ್ತಾಳೆ. ಆವಾಗ ಅದನ್ನೆಲ್ಲ ಕೇಳಿಸಿಕೊಂಡ ಜನಾರ್ದನ್ ನಂತರ ಕಾವ್ಯಳ ಹತ್ತಿರ ಹೋಗಿ ನೀನೇಕೆ ಅಳುತ್ತಿರುವೆ ಅಂತ ಕೇಳುತ್ತಾನೆ. ಆವಾಗ ಕಾವ್ಯ, ರವಿಯಿಂದ ನನಗೆ ಖುಷಿ ಸಿಗುತ್ತಿಲ್ಲ ಅಂತ ಜನಾರ್ದನ್ಗೂ ಹೇಳಿದಾಗ ಜನಾರ್ದನ್, ನಿನ್ನಂತಹ ಸುಂದರ ಹುಡುಗಿಗೆ ಈ ರೀತಿ ಸಮಸ್ಯೆ ಆಗುತ್ತಿದೆಯಾ, ನೀನೇನಾದರೂ ನನಗೆ ಸಿಕ್ಕಿದರೆ ನಾನು ಏನು ಬೇಕಾದರೂ ಮಾಡುತ್ತಿದ್ದೆ ಅಂತ ಹೇಳುತ್ತಾನೆ. ಆವಾಗ ಕಾವ್ಯ, ನನ್ನ ಹಣೆ ಬರವೇ ಸರಿ ಇಲ್ಲ ಬಿಡಿ ಅಂತ ಹೇಳಿ ಅಳುತ್ತಾ ಹೋಗುತ್ತಾಳೆ. ನಂತರ ರವಿಯ ತಂದೆ ಆರೋಗ್ಯ ಕೆಟ್ಟಿದೆ ಅಂತ ಅವನಿಗೆ ಯಾರೋ ಕಾಲ್ ಮಾಡಿ ಹೇಳುತ್ತಾರೆ. ಆವಾಗ ರವಿ ಅಲ್ಲಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಕಾವ್ಯ ಅವನಿಗೆ ಕಾಲ್ ಮಾಡಿ ತನ್ನ ಆರೋಗ್ಯ ಕೂಡ ಕೆಟ್ಟಿದೆ ಅಂತ ಹೇಳುತ್ತಾಳೆ. ಆವಾಗ ರವಿ ಯಾವ ಕಡೆ ಹೋಗಬೇಕು ಅಂತ ಟೆನ್ಷನ್ ಮಾಡಿಕೊಂಡಾಗ ಅವನ ಫ್ರೆಂಡ್ ರಾಹುಲ್ ಅಲ್ಲಿಗೆ ಬಂದು ಏಕೆ ಏನಾಯ್ತು ಅಂತ ಕೇಳುತ್ತಾನೆ. ಆವಾಗ ರವಿ, ಅಲ್ಲಿ ಊರಲ್ಲಿ ಅಪ್ಪನಿಗೆ ಹುಷಾರಿಲ್ಲ, ಇನ್ನು ಮನೆಯಲ್ಲಿ ಕಾವ್ಯಗೂ ಆರೋಗ್ಯ ಕೆಟ್ಟಿದೆ, ಯಾವ ಕಡೆ ಹೋಗುವುದು ಗೊತ್ತಾಗುತ್ತಿಲ್ಲ ಅಂತ ಹೇಳುತ್ತಾನೆ. ಆವಾಗ ರಾಹುಲ್, ನೀನು ಊರಿಗೆ ಹೋಗು, ನಾನು ಅತ್ತಿಗೆ ಹತ್ತಿರ ಹೋಗುತ್ತೇನೆ ಅಂತ ಹೇಳಿದಾಗ ರವಿ ರಾಹುಲ್ಗೆ ಥ್ಯಾಂಕ್ಸ್ ಹೇಳಿ ಆಯ್ತು ಹೋಗು ಅಂತ ಹೇಳಿ ಅಲ್ಲಿಂದ ನೇರವಾಗಿ ಕಾವ್ಯಳ ಹತ್ತಿರ ಬಂದಾಗ ಕಾವ್ಯ, ಏಕೆ ಇವತ್ತು ಯಾವ ನಾಟಕ ಮಾಡಬೇಕು ಹೇಳಿ ಅಂತ ಕೇಳುತ್ತಾಳೆ. ಆವಾಗ ರವಿ, ಇವತ್ತು ರಾಹುಲ್ ಮನೆಗೆ ಬರಲಿದ್ದಾನೆ, ಅವನು ಪದೇ ಪದೇ ನಿನ್ನ ಹತ್ತಿರ ಬರುವ ಹಾಗೆ ಮಾಡಬೇಕು ನೋಡು ಅಂತ ಹೇಳಿದಾಗ ಕಾವ್ಯ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಬಿಡಿ ಅಂತ ಹೇಳುತ್ತಾಳೆ. ನಂತರ ರಾಹುಲ್ ಹಾಗೂ ಕಾವ್ಯ ರೊಮ್ಯಾನ್ಸ್ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ರವಿ, ನೀನಿಲ್ಲಿ ಏನು ಮಾಡುತ್ತಿರುವೆ, ನೀನೇನಾದರೂ ನನ್ನ ಫ್ರೆಂಡ್ ಆಗಿರದೆ ಹೋಗಿದ್ದರೆ ಇಷ್ಟೊತ್ತಿಗೆ ನಾನು ನಿನ್ನನ್ನು ಕೊಂದು ಬಿಡುತ್ತಿದ್ದೆ ಅಂತ ರಾಹುಲ್ನನ್ನು ಬೈದು ಮನೆಯಿಂದ ಆಚೆ ಹಾಕಿ, ಡಾರ್ಲಿಂಗ್ ನಾವು ಕೇವಲ 10 ನಿಮಿಷದಲ್ಲಿ 1 ಲಕ್ಷ ಹಣ ಗಳಿಸಿದ್ದೇವೆ, ಇನ್ಮೇಲೆ ಇದೇ ರೀತಿ ಹಣ ಗಳಿಸುತ್ತಾ ನಾವು ಎಂಜಾಯ್ ಮಾಡೋಣ ಅಂತ ಕಾವ್ಯಕ್ಕೆ ಹೇಳಿ ತಬ್ಬಿಕೊಳ್ಳುತ್ತಾನೆ. ಮರುದಿನ ಕಾವ್ಯ ಗಾರ್ಡನ್ನಲ್ಲಿ ಕುಣಿದಾಡುತ್ತಿರುವಾಗ ಜನಾರ್ದನ್ ಅವಳನ್ನು ನೋಡುತ್ತಾ ನಿಂತಿರುತ್ತಾನೆ. ಆವಾಗ ಅವನ ಹತ್ತಿರ ಬಂದ ರವಿ, ಅವಳು ಯಾರು ಅಂತ ನಿಮಗೆ ಗೊತ್ತಾ ಅಂತ ಕೇಳುತ್ತಾನೆ. ಆವಾಗ ಜನಾರ್ದನ್ ಇಲ್ಲ ಅಂತ ಹೇಳಿದಾಗ ರವಿ, ಅವಳು ನನ್ನ ಹೆಂಡತಿ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಜನಾರ್ದನ್ ರವಿಯನ್ನು ಸಾರಿ ಕೇಳಿದಾಗ ರವಿ, ನೀವೇನು ಸಾರಿ ಕೇಳಬೇಕಾಗಿಲ್ಲ, ಇಡೀ ಜಗತ್ತೇ ಅವಳ ಸೌಂದರ್ಯವನ್ನು ನೋಡಿಬಿಟ್ಟಿದೆ, ನೀವು ಹಣ ಕೊಟ್ಟರೆ ನೀವು ಕೂಡ ನೋಡಬಹುದು ಅಂತ ಹೇಳುತ್ತಾನೆ. ಆವಾಗ ಖುಷಿಯಾದ ಜನಾರ್ದನ್ ರವಿಗೆ 1 ಲಕ್ಷ ಹಣ ಟ್ರಾನ್ಸ್ಫರ್ ಮಾಡಿ ಕಾವ್ಯಳನ್ನು ಹೋಗಿ ತಬ್ಬಿಕೊಂಡಾಗ ರವಿ ಅಲ್ಲಿಗೆ ಹೋಗಿ ಏನು ಗೊತ್ತಿರದ ಹಾಗೆ ನಾಟಕ ಮಾಡುತ್ತಾ ಜನಾರ್ದನ್ನನ್ನು ಬೈದು ಆಚೆ ಹಾಕಿ, ನಮಗೆ ಇವತ್ತು ಕೂಡ 1 ಲಕ್ಷ ಹಣ ಬಂತು ಅಂತ ಕಾವ್ಯಗೆ ಹೇಳಿ ಖುಷಿಪಟ್ಟಿರುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆಮೇಲೆ ಕೆಲವು ದಿನಗಳ ನಂತರ ಜನಾರ್ದನ್ ಕಾವ್ಯಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ರಾಹುಲ್ ಅವರಿಬ್ಬರನ್ನು ತಡೆದು, ಕಾವ್ಯ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ, ನೀವು ಇಲ್ಲಿಂದ ಆಚೆ ಹೋಗಿ ಅಂತ ಜನಾರ್ದನ್ಗೆ ಹೇಳುತ್ತಾನೆ. ಆವಾಗ ಜನಾರ್ದನ್, ನಾನು ರವಿಗೆ ಕೈ ತುಂಬ ಹಣ ಕೊಟ್ಟಿದ್ದೇನೆ, ನಾನೇಕೆ ಹೋಗಬೇಕು, ನೀನೇ ಆಚೆ ಹೋಗು ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ರಾಹುಲ್, ನಾನು ಕೂಡ ಹಣ ಕೊಟ್ಟಿದ್ದೇನೆ, ನೀವೇ ಇಲ್ಲಿಂದ ಹೋಗಿ ಅಂತ ಹೇಳುತ್ತಾ ಜನಾರ್ದನ್ ಜೊತೆ ಜಗಳವಾಡಲು ಶುರು ಮಾಡುತ್ತಾನೆ. ಆವಾಗ ಕೋಪಗೊಂಡ ಜನಾರ್ದನ್ ಫ್ಲವರ್ ವಾಸ್ನಿಂದ ರಾಹುಲ್ನ ತಲೆಗೆ ಹೊಡೆದಿದ್ದು ರಾಹುಲ್ ಸತ್ತೇ ಹೋದಾಗ ಅಲ್ಲಿಗೆ ಬಂದ ರವಿ ಅದೆಲ್ಲವನ್ನು ನೋಡಿ ಶಾಕ್ ಆಗಿ ನಿಲ್ಲುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಎ ಹೈ ಕ್ರೈಮ್ ಕಿ ದುನಿಯಾ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬಹು ಕಾ ಸೌದಾ ಎಂದು ಹುಡುಕಿ ನೋಡಬಹುದು.